ಕಂಪ್ಲೇಂಟ್ ತಗೊಳ್ಬೇಕು. ಯಾವುದೇ ಕಾರಣ ಕೂಡ ಎ ವರ್ಕರ್ ಯಾರು ಇದಾರ ಇಲ್ಲಿ? ಆಮೇಲೆ ಹೇಳಿ ನನಗೆ ಯಾರು ಅಂತ ಬರ್ಕೊಡಿ ಹೆಸರನ್ನ. ಯಾವುದೇ ಕಾರಣ ಕೂಡ 100 ರೂಪಾಯಿ ಮೇಲೆ ತಗೋಬಾರ್ದು. ಎರಡನೇದು ಬಂದು ಎ ವರ್ಕರ್ ಇದೇ ಊರಿನವ್ರು ಬೇಕು ಅಂತ ಕೇಳಿದ್ರಿ ನೀವು ಟ್ರೈನಿಂಗ್ ತಗೊಳ್ಳೋ ಹೋಗು ಸಂಬಳ ಕೊಡ್ತೀವಿ. ಆಮೇಲೆ ನಿಮ್ ಸೊಸೈಟಿಯಲ್ಲೂ ಕೂಡ ನಿಮ್ಗೆ ಡೀಸೆಲ್ ಖರ್ಚು ಅಂತ ಕೊಡ್ಬೇಕು ಅವರು. ಪ್ಲಸ್ ನಾವು ಕೊಡ್ತೀವಿ 50 ರೂಪಾಯಿ, ನೀವು ರೈತ ಕೊಡ್ತೀರಿ. ಅಪ್ಲೋಡ್ ಮಾಡಿದ್ರೆ ನಾವು ಕೂಡ KMF ಇಂದ ಕೂಡ 75 ರೂಪಾಯಿ ಕೊಡ್ತೀವಿ ಒಂದು ಹಸುಗೆ. ಆ ಕಾರಣಕ್ಕಾಗಿ ನೀವು ಎಷ್ಟೇ ಜನ ಇದ್ರು ಕೂಡ ನಿಮ್ಮ ಮಕ್ಕಳನ್ನ ಟ್ರೈನಿಂಗ್ ಕಳಿಸಿ, ನಿಮಗೆ ಟ್ರೈನಿಂಗು ಕೊಡ್ತೀವಿ. ಪ್ಲಸ್ ಬೇರೆ ಬೇರೆ ಊರು ಕೂಡ ನಿಮ್ಗೆ ಅಲಾಟ್ ಮಾಡ್ಕೊಡ್ತೀವಿ. ನಿಮ್ಗೆ ಒಳ್ಳೆ ಸಂಬಳ ಕೂಡ ಬರ್ತದೆ. ಕೆಲವರೆಲ್ಲ ಎ ವರ್ಕರ್ 30,000 40,000 ಸಂಬಳ ತಗೋತಾವ್ರೆ, ಗೊತ್ತಿರಲಿ ನಿಮ್ಗೆ. ಎಷ್ಟು ಹೇಳಿ? ಹಂಗಾಗಿ ನಿಮ್ ಮಕ್ಕಳನ್ನ ಕಳಿಸ್ಕೊಡ್ರಿ, ಟ್ರೈನಿಂಗ್ ಮಾಡಿಸ್ಬಿಟ್ಟು ಅವ್ರಿಗೆ ಸಂಬಳ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಎರಡನೇದು ಬಂದು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ರಿ, ಖರ್ಚು ಯಾವ್ದ್ರ ಬರ್ತದೆ ಅಂತ ಹೇಳಿ ಅಂತ. ನಿವ್ವಳ ಲಾಭದಲ್ಲಿ ಖರ್ಚು ಬರ್ತಕ್ಕಂಥದ್ದು ಒಂದು ಸಿಬ್ಬಂದಿಗಳ ಸಂಬಳ. ನಿವ್ವಳ ಲಾಭ ಹೊಂದಿರ್ತಕ್ಕಂಥದ್ದು 20 ಲಕ್ಷ ಚಿಲ್ಲರೆ ಒಳಗಡೆ ನಮ್ದು 1 ರೂಪಾಯಿ ಸೇರಿ, ಪ್ರತಿ 1 ರೂಪಾಯಿ ಸೇರಿ ಲಾಭನೇ ಅಂತಾನೆ ನಿಮಗೆ ಕೊಡ್ತಕ್ಕಂಥದ್ದು. ಸ್ಯಾಂಪಲ್ ಮೇಲೆ ನಾವು 103 kg ದುಡ್ಡು ಕೊಡ್ತೀವಿ. 3 kg ಎಕ್ಸ್ಟ್ರಾ ಕೊಡ್ತೀವಿ ಅಲ್ಲಿ. ಯಾವುದು ಅಂದ್ರೆ ಲೀಟ್ರಿಗೆ ಜಾಸ್ತಿ ಇರ್ತದೆ. ಸ್ಯಾಂಪಲ್ ಹಾಲ್ದು ಅದೊಂದು kg 100 ಲೀಟರ್ ಹಾಲ್ಗೆ 10 ಜನ ರೈತ ಪೌರರು ಸಾಕಿದ್ರೆ 60 ಜನ ಇದೀರಿ ಅಂತ ಇಟ್ಕೊಳ್ಳಿ ನೀವು. 60 ಜನದ್ದು 100 ml ತಗೊಂಡ್ರೆ ಎಷ್ಟಾಯ್ತದೆ? 6 ಲೀಟರ್ ಆಗ್ತದೆ. ಅದ್ರದ್ದು ಸೇರಿ ದುಡ್ಡು ಕೊಡ್ತಕ್ಕಂಥದ್ದು ನಾವು. ಅದೆಲ್ಲ ಸೇರಿ ನಿಮ್ಗೆ ಲಾಭ ದುಡ್ಡನ್ನ ಅವತ್ತು ನಾವು ಲೆಕ್ಕ ಕೊಡ್ತೀವಿ. ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಇಲ್ಲೆಲ್ಲ ಏನ್ ಮಾಡಕ್ಕಾಗೋದಿಲ್ಲ. ನಿಮಗೆ ಗೊತ್ತಿರ್ಲಿ, ಸ್ಯಾಂಪಲ್ ಹಾಲು ಮಾರ್ಬೇಕಾದ್ರೂ ಕೂಡ ಇವಾಗ ಕೈಯಲ್ಲಿ ಬರ್ಕೊಡ್ತೀರ ಮೊದ್ಲು. ಅದೆಲ್ಲ ಮೋಸ ಮಾಡೋರು ಹಿಂಗೆ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾರೆ ನನ್ನ. ಇವಾಗ ಕಂಪಲ್ಸರಿ ಕಂಪ್ಯೂಟರ್ಲ್ಲೇ ಎಂಟ್ರಿ ಮಾಡ್ಬೇಕು ಬಿಲ್. ಅದು ಕಂಪ್ಯೂಟರ್ ಬಿಲ್ಲೇ ಕೊಡ್ಬೇಕು ಅವ್ರಿಗೂ ಕೂಡ. ಎಷ್ಟು ಹಾಲು ಮಾರಾಟ ಮಾಡಿದ್ಯಾ ಅಂತ ನಮಗೆ ಲೆಕ್ಕ ಬರ್ತದೆ ಅಲ್ಲಿಗೆ. ಎಲ್ಲಿಗೆ? ಬೆಂಗಳೂರು ಡೈರಿಗೆ ಬರ್ತದೆ. ಇವತ್ತು ಸ್ಯಾಂಪಲ್ ಹಾಲು ಸೊಂಡೆಗೊಪ್ಪದಲ್ಲಿ ಇಷ್ಟು ಮಾರಾಟ ಮಾಡೋರು ಅಂತೇಳಿ, 1 ಪೈಸಾ ಲೋಕಲ್ ಸೇಲಿಂಗ್ ಇಷ್ಟಾಗಿದೆ ಅಂತೇಳಿ ಅಂತ. 1 ಪೈಸಾ ಕೂಡ ನಿಮಗೆ ಮೋಸ ಮಾಡ್ಲಿಕ್ಕೆ ಸೆಕ್ರೆಟರಿಯಿಂದನೂ ಆಗಲ್ಲ, ಅಧ್ಯಕ್ಷರಿಂದನೂ ಆಗಲ್ಲ, ಸಿಬ್ಬಂದಿಗಳಿಂದನೂ ಆಗಲ್ಲ. ಎಲ್ಲ ಕಂಟ್ರೋಲ್ ಬೈ ಯಾವುದೇ ವ್ಯಕ್ತಿ. ಯಾವಾಗ ಬೇಕಾದ್ರೂ 24 ಗಂಟೆ ಟೈಮಲ್ಲಿ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಬೋದು ನಿಮ್ ವ್ಯವಹಾರನ. ಯಾವ್ದ್ರಿ ಈ ಸ್ಲಿಪ್ ಅಂತ ಕೇಳ್ತಿರ್ರಿ? ಈ ಸ್ಲಿಪ್ ಕೇಳ್ಬೇಕಾದಲ್ಲ, ನೀವು ಆನ್ಲೈನ್ ಅಲ್ಲೇ ಪ್ರತಿಯೊಂದು ಕೂಡ ಇದೆ. ನಾನು ಮೆಸೇಜ್ ಮಾಡ್ತಾ ಇದ್ದೀನಿ, ನಿಮ್ಗೆಲ್ಲ ಗ್ರೂಪ್ ಮಾಡಿಸ್ದೆ. ಬಂದ ತಕ್ಷಣ ಗ್ರೂಪ್ ಆಗಿದೆಯಾ? ನೀವೆಲ್ಲ ಯಾಡ್ ಆಗಿದ್ದೀರಾ? ಪ್ರತಿ ದಿವಸ ಕಳಿಸ್ತೀನಿ. ಎಷ್ಟು ಲಕ್ಷ ಲೀಟರ್ ಹಾಲು ಖರೀದಿ ಮಾಡಿದ್ವು, ಎಷ್ಟು ಲಕ್ಷ ಲೀಟರ್ ಮಾರಾಟ ಮಾಡಿದ್ವು, ಕಳಿಸ್ತಾ ಇಲ್ಲ ಮೆಸೇಜ್ಗೆ. ಅಂದ್ರೆ ನೀವು ಓನರು, ನಿಮಗೆ ಗೊತ್ತಿರ್ಬೇಕು ಅಂತ. ಬರೀ ನಿಮ್ಮೂರ್ದೇ ಅಲ್ಲ, ಬೆಂಗಳೂರು ಡೈರಿಯಲ್ಲಿ ಎಷ್ಟು ಲಕ್ಷ ಲೀಟರ್ ಖರೀದಿ ಆಯ್ತು, ಎಷ್ಟು ಮಾರಾಟ ಮಾಡಿದ್ವು ಏನು ಅಂತಕ್ಕಂಥ ಲೆಕ್ಕ ಕೂಡ ಆಗ್ತಾ ಇದೀನಿ. ನಾನು ಏನ್ ಮಾಡ್ತಾ ಇದೀನಿ, ಪ್ರತಿ ದಿವಸ ಬರೀ ಮನೇಲಿ ಕೂತಿದ್ದೀನ, ಯಾವ ಡೈರಿಗೆ ಹೋಗ್ತಾ ಇದ್ದೀನಿ, ಏನೇನು ಕಾರ್ಯಕ್ರಮ ಮಾಡ್ತಾ ಇದೀನಿ. ನಾನೇನು ಬರೀ ನಿಮ್ ತಾಲೂಕಲ್ಲಿ ಓಡಾಡ್ತಾ ಇದ್ದೀನಿ ಅನ್ಕೊಂಡಿದ್ದೀನ? ಪ್ರತಿ 3 ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ದೀನಿ ನಾನು. ನೋಡ್ತಾ ಇದ್ದೀರಾ? ಪ್ರತಿ 3 ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ದೀನಿ ನಾನು. ರೈತರ ಕಷ್ಟ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಏನ್ ಪ್ರಾಬ್ಲಮ್ಮು, ಪ್ರತಿ ದಿವಸ ಮೀಟಿಂಗ್ ಮಾಡ್ತಾ ಇದ್ದೀನಿ ಬೆಂಗಳೂರು ಡೈರಿಯಲ್ಲಿ. ಪ್ರತಿ ದಿವಸ ನಿಮ್ ದುಡ್ಡು ಎಲ್ಲಿ ಪೋಲಾಗ್ತಾ ಇತ್ತು ಗೊತ್ತಿರಲಿಲ್ಲ ನಿಮ್ಗೆ. ಈ ಸಾಫ್ಟ್ವೇರ್ ಇದೆಯಲ್ಲ, ಸಾಫ್ಟ್ವೇರ್ಗೆ 14 ಕೋಟಿ ದುಡ್ಡು ಕೊಡ್ತಾ ಇರೋ ವರ್ಷಕ್ಕೆ. ಅದು ಕೂಡ ಯಾಕೆ ಸರ್ಕಾರಿ ಸಾಫ್ಟ್ವೇರ್ ಯಾಕೆ ಬಳಕೆ ಮಾಡ್ತಾ ಇಲ್ಲ ಅಂತೇಳಿ ಅದು ಕೂಡ ತಪ್ಪಿಸಿ ಸರ್ಕಾರಿ NDBI ಸಾಫ್ಟ್ವೇರ್ನ ಹಾಕ್ತಾ ಇದೀವಿ. ಇವಾಗ ಹಾಕಿದೀವಿ. 1 ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ ಸಾಫ್ಟ್ವೇರ್ಗೆ. ಯಾರು ಸಾಫ್ಟ್ವೇರ್ ಕದೀಲಿಕ್ಕೂ ಆಗೋದಿಲ್ಲ. ನಿಮ್ ಸರ್ಕಾರಿ ಸಾಫ್ಟ್ವೇರ್ ಅದು. ಈ ತರದ 100 ಬದಲಾವಣೆಗಳನ್ನ ಮಾಡಿದೀವಿ. ಆ ಬದಲಾವಣೆ ಮಾಡಿದ್ರಿಂದನೇ ನಿಮಗೆ ಇಷ್ಟು ವರ್ಷದಲ್ಲಿ 80 ವರ್ಷದಲ್ಲಿ ಬರ್ದಿದ್ದ ಆದಾಯ ಮೊನ್ನೆ ವರ್ಷ ಬಂದಿದ್ದು 192 ಕೋಟಿ ರೂಪಾಯಿ ಆದಾಯ ಬಂದಿದ್ದು. 192 ಕೋಟಿ ಆದಾಯ ಬಂದಿದ್ದು. ಯಾರು ಡೌಟ್ ಇಟ್ಕೋಬೇಡಿ. 1 ಪೈಸಾ ಕೂಡ ಎಲ್ಲೂ ಕೂಡ ಪೋಲಾಗೋದಿಲ್ಲ ನಿಮ್ ದುಡ್ಡು. ಒಂದೇ 1 ಪೈಸಾ ಕೂಡ. ನೋಡ್ರಿ, ಇರಿ 1 ನಿಮಿಷ ಇರಿ, ಇರಿ 1 ನಿಮಿಷ ಇರಿ, ಇರಿ 1 ನಿಮಿಷ ಇರಿ, ಚೆನ್ನಾಗಿ ನೋಡ್ರಿ. ನಾನು ಹೇಳ್ತಾ ಇದ್ದೀನಿ
1,54,769 ರೂಪಾಯಿ. ಸ್ಯಾಂಪಲ್ ಹಾಲ್ ಮಾರಾಟ 1,62,941 ರೂಪಾಯಿ. ನಿಮಗೆ ಕೊಟ್ಟಿರೋ ಪೇಜಲ್ಲೇ ಫಸ್ಟ್ ಪೇಜಲ್ಲೇ ಇದೆಯಪ್ಪ, ಓದ್ಬೇಕು ಸ್ವಲ್ಪ ತಾಳ್ಮೆಯಿಂದ. ನೋಡಿ ನೋಡ್ರಿ, ಇನ್ಮೇಲೆ ಮಾಡಿ ಟೇಬಲ್ ಮೇಲೆ ಇಟ್ಟಿದೀವಿ, ಬೇಕಾಗಿರೋ ತಗೋಬಹುದು. ಪರವಾಗಿಲ್ಲ, 50 ಪೈಸೆ ಕಡಿಮೆ ಆದ್ರೂ ಪರವಾಗಿಲ್ಲ. ಕೇಳಿಸ್ಕೊಳ್ರಿ, ನೋಡ್ರಿ, ಕೊಡೋದ್ರಲ್ಲಿ ಖರ್ಚು 5,000 ರೂಪಾಯಿ ತೋರಿಸಿದ್ರು ಪರವಾಗಿಲ್ಲ, ಅದಕ್ಕೆ ಪ್ರಿಂಟಿಂಗ್ ಅಂತ. ಇನ್ಮೇಲೆ ಅವ್ರಿಗೆ ಆಡಿಟ್ ನೋಟಿಸ್ ಅಲ್ಲಿ ಜೊತೆಯಲ್ಲಿ ಪ್ರಿಂಟ್ ಮಾಡಿ, ಅದನ್ನ ಆಕ್ಚುಲಿ ಪ್ರಿಂಟ್ ಮಾಡ್ಬೇಕಾದ್ರೆ ಹೇಳ್ತೀವಿ ನಾವು ಹೆಂಗ್ ಮಾಡ್ಬೇಕು ಅಂತ. ಸೋಮಣ್ಣವ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆ ವಿಚಾರಕ್ಕೆ. ನೀವು ಪಾಂಪ್ಲೆಟ್ ಅಲ್ಲೇನೆ ಪ್ರಿಂಟ್ ಮಾಡಿಸ್ಬೇಕು. ನಾನು ಹೇಳಿದೀನಿ, ಒಳಗಡೆ ಒಂದು 4-5 ಪೇಜ್ನ ಮಾಡಿ ಒಂದು ಬುಕ್ ಟೈಪ್ ಅಲ್ಲಿ ಮಾಡಿ ಕೊಡ್ಬೇಕು, ಅವ್ರಿಗೆ ಕೊಡ್ಬೇಕು. ಯಾಕೆ ಅಂದ್ರೆ ಯಜಮಾನರು ಕೇಳ್ತಕ್ಕಂಥದ್ದು ಸರಿ ಇದೆ, ಮಾಲೀಕರೇ ಇದಕ್ಕೆ ನೀವೇ ಓನರ್ ಅಂತ ಹೇಳಿದ್ಮೇಲೆ ನಿಮ್ಗೆ ನ್ಯಾಯಯುತವಾಗಿ ಲೆಕ್ಕ ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಸೆಕ್ರೆಟರಿ ಬಹಳ ಸ್ಪಷ್ಟವಾಗಿ ಅವ್ರಿಗೆ ಲೆಕ್ಕ ಕೊಡೋದು ಕೂಡ ನಿಮ್ ಜವಾಬ್ದಾರಿ. ನಮ್ಗೆ ತಗೊಳ್ತಾ ಇರ್ತಕ್ಕಂಥ ಸಂಬಳ ಅವ್ರ ಹಾಲಿಂದ ತಗೊಳ್ತಾ ಇರ್ತಕ್ಕಂಥದ್ದು, ಅವ್ರ ಹಾಲು ಹಾಕ್ತಾರೆ ನಮ್ ಸಂಸ್ಥೆ ನಡೀತದೆ. ಆ ಕಾರಣಕ್ಕಾಗಿ ಅವರೇ ಅಂತಿಮ ತೀರ್ಮಾನ ಅವ್ರದೇ. ಇನ್ಮೇಲೆ ಕೊಡ್ಬೇಕು ಅಂತಂದ್ರೆ ನೆಕ್ಸ್ಟ್ ಇಯರ್ ಇಂದ ಎಲ್ಲರೂ ಕೂಡ ಕೊಡ್ತಕ್ಕಂಥದ್ದು ಆಗ್ತದೆ. ಕೊಡ್ಬೇಕಾ? ಕೊಡ್ಬೇಕು. ಎಲ್ಲರಿಗೂ ಇನ್ಮೇಲೆ ಕೊಡಿ, ಎಲ್ಲರೂ ಕೂಡ ಕಾಪಿ ಕೊಡಿ, ಕಂಪಲ್ಸರಿ ಕೊಡ್ಬೇಕು. ಅದನ್ನ ಫೀಡ್ಗೂ ಕೂಡ ನಮ್ ಬೆಮೂಲ್ಗೂ ಕೂಡ ಯಾವುದೇ ಸಂಬಂಧ ಇಲ್ಲ. ಬೆಂಗಳೂರು ಡೈರಿಗೂ ಫೀಡ್ ಫ್ಯಾಕ್ಟ್ರಿಗೂ ಸಂಬಂಧ ಇಲ್ಲ. ಅದು KMF ಫೀಡ್ ಫ್ಯಾಕ್ಟ್ರಿ ನಮ್ದು. ಆದ್ರೂ ಕೂಡ ನಾನು ಫೀಡ್ ಬಗ್ಗೆ ಕಂಪ್ಲೇಂಟ್ ಜಾಸ್ತಿ ಆಗ್ತದೆ ಅಂತೇಳಿ ರಿಪೋರ್ಟ್ ಕಳಿಸಿ, ಸ್ಯಾಂಪಲ್ ತೆಗ್ಸಿ, ನಾನೇ ಹೋಗಿ ಸ್ಯಾಂಪಲ್ ತೆಗ್ಸಿ ಎಲ್ಲ ಕಡೆ ಮಾಡಿ RCSಗೆ ಲೆಟರ್ ಬರೆದಿದ್ದೆ. ನಾನು ಯಾರು ಏನ್ ಬೇಕಾದ್ರು ಬೈಕೊಳ್ಳಿ ಅಂತೇಳಿ ನಾನೇ RCS ಲೆಟರ್ ಬರೆದಿದ್ದೆ. ಲೆಟರ್ ಬರ್ದಿ ಸಂಬಂಧಪಟ್ಟವ್ರ ಮೇಲೆ ಎನ್ಕ್ವೈರಿ ಮಾಡಬೇಕು, ಸಸ್ಪೆಂಡ್ ಮಾಡಿ ಅವ್ರ ಮೇಲೆ FIR ಹಾಕಿ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತೇಳಿ. ನನ್ನ ಹೋರಾಟದ ಫಲ ಮೊನ್ನೆ 4 ಜನ ದೊಡ್ಡ ಅಧಿಕಾರಿಗಳನ್ನ ಸಸ್ಪೆಂಡ್ ಆಗಿದ್ದಾರೆ. ನನ್ನ ಕೇಳಿದ್ರು, ಸಸ್ಪೆಂಡ್ ಮಾಡಿದೀವಿ, ನಿಮ್ ಹೋರಾಟ ನಿಲ್ಸಿ ಅಂತ. ನಾನು ಹೇಳಿದೆ, ನನ್ನ ಹೋರಾಟ ಅವ್ರು ಸಸ್ಪೆಂಡ್ ಮಾಡೋದಲ್ಲ, ನನ್ನ ಹೋರಾಟ ಅವ್ರು ಜೈಲಿಗೆ ಕಳಿಸೋವರೆಗೂ ಕೂಡ ನನ್ನ ಹೋರಾಟ ಮುಂದುವರಿತದೆ. ಯಾವುದೇ ಕಾರಣಕ್ಕೂ ಕೂಡ ಅವ್ರು ಜೈಲಿಗೆ ಕಳಿಸೋವರೆಗೂ ಕೂಡ ಹೋರಾಟ ನಿಲ್ಸೋದಿಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ KMF MD ಅವರಿಗೆ ರವಾನಿಸಿದೀವಿ ನಾವು. ನೀವು 2 ತಿಂಗಳಿಂದ 1,700 ಹಸುಗಳು ಸತ್ತಿದ್ದಾವೆ. 1,700 ಹಸುಗಳು ಏನೋ ಆಗಿ ಸತ್ತಿಲ್ಲವು. ಅವುಗಳನ್ನ ಕೊಲೆ ಮಾಡಿದಿರ ನೀವು, ಮರ್ಡರರ್ಸ್ ನೀವು. ಆ ಕಾರಣಕ್ಕಾಗಿ ನಿಮ್ಮ ಮೇಲೆ ಗಂಭೀರ ಆರೋಪ ರೈತರು ಮಾಡಿದ್ದಾರೆ. ನಿಮ್ಮ ಮೇಲೆ FIR ಹಾಕ್ಬೇಕು, ನೀವು ಜೈಲಿಗೆ ಹೋಗ್ಬೇಕು. ಮತ್ತೆ ರೈತರಿಗೆ ಆಗಿರ್ತಕ್ಕಂಥ ನಷ್ಟನ ಅವ್ರ ಕುಟುಂಬದಿಂದ ವಸೂಲಿ ಮಾಡ್ಬೇಕು, ಅವರಿಂದ ವಸೂಲಿ ಮಾಡಿ ರೈತರಿಗೆ ಪರಿಹಾರವಾಗಿ ಕೊಡ್ಬೇಕು ಅಂತಕ್ಕಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ. ನಂದು ಯಾವುದೇ ಬದಲಾವಣೆ ಇಲ್ಲ, ಅದರಲ್ಲಿ ನಂದು ಯಾವುದೇ ಬದಲಾವಣೆ ಇಲ್ಲ. ಒಂದ್ ವೇಳೆ ಅವ್ರನ್ನ ಜೈಲಿಗೆ ಹಾಕ್ಲಿಲ್ಲ, FIR ಮಾಡಲಿಲ್ಲ ಅಂದ್ರೆ ಹೋರಾಟಕ್ಕೆ ಕರೆ ಕೊಡ್ತೀವಿ. ಅವಾಗ ಬರ್ತೀರಾ ನೀವೆಲ್ಲ? ಬರೋರೆಲ್ಲ ಕೈ ಮೇಲೆ ಮಾಡಿ. ಹೋರಾಟ ಮಾಡಲೇಬೇಕು. ಯಾಕೆಂದ್ರೆ ನೆಕ್ಸ್ಟ್ ಎಚ್ಚರಿಕೆ ಇರಬೇಕು ಅಧಿಕಾರಿಗಳಿಗೆ. ರೈತರನ್ನ ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ರೈತರೆಲ್ಲ ವಿದ್ಯಾವಂತರಾಗೋರು, ಬುದ್ಧಿವಂತರಾಗೋರು ಅಂತಕ್ಕಂಥ ಗೊತ್ತಾಗಬೇಕು. ಅದನ್ನು ಕೂಡ ಮುಂದುವರಿಸ್ತೀವಿ. ಮತ್ತೆ ಇನ್ನೊಂದೇನೋ ಕೇಳ್ತಾ ಇದ್ರಿ, ಯಾರೋ ಒಂದು ಪ್ರಶ್ನೆ ಕೇಳಿದ್ರು ಅವಾಗಲೇ, ಫ್ಯಾಟ್ದು ಇಲ್ಲ ಅಂತಕ್ಕಂಥ. ಇದು ಪಾಲಿಸಿ ಮ್ಯಾಟ್ರನ. 5 ರೂಪಾಯಿ ಕೊಡ್ತಿರೋದು ನಾವಲ್ಲ, ಕರ್ನಾಟಕ ಘನ ಸರ್ಕಾರ ಕೊಡ್ತಾ ಇದೆ. ಲಾಸ್ಟ್ ಇಯರ್ ಗಂಭೀರವಾಗಿ ತಗೊಂಡಿದ್ದೀನಿ ನಾನು ಅದನ್ನ. ನಾವು ಲಾಸ್ಟ್ ಇಯರ್ 61 ಕೋಟಿ ಲೀಟರ್ ಹಾಲನ್ನ ಖರೀದಿ ಮಾಡಿದೀವಿ ನಾವು ರೈತರಿಂದ. ಲಾಸ್ಟ್ ಇಯರ್ 61 ಕೋಟಿ ಲೀಟರ್ ಹಾಲನ್ನ ಖರೀದಿ ಮಾಡಿದ್ರೆ ಅದರ 4.5 ಕೋಟಿ ಲೀಟರ್ಗೆ 5 ರೂಪಾಯಿ ಹೋಗಿಲ್ಲ. ಅದಕ್ಕೆ ಗಂಭೀರವಾಗಿ ತಗೊಂಡು ಏನಾದ್ರು ಮಾಡಿ ಸರ್ಕಾರ ಸ್ಪಂದಿಸಬೇಕು, ಬರಗಾಲ ಇದೆ ಅಂತೇಳಿ ಅಧ್ಯಕ್ಷರು ನಾವು ಎಲ್ಲ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅವರು ಕೂಡ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದ್ರೆ ಆರೋಗ್ಯ ಇಲಾಖೆ ಗುಣಮಟ್ಟದ ಹಾಲು ಅಂದ್ರೆ 3.5 ಫ್ಯಾಟ್ ಇರಲೇಬೇಕು ಅಂತ ಮಾನದಂಡ ನಿಗದಿ ಮಾಡಿದೆ ಆರೋಗ್ಯ ಇಲಾಖೆ. ಅದಕ್ಕೆ ನಾವು ಹಸುಗಳಿಗೆ ಗುಣಮಟ್ಟದ ಪಶು ಆಹಾರವನ್ನು ಕೊಡಬೇಕು. ನಾವು ಕಳೆದ 3ನೇ ತಾರೀಕಿನ ಈಚೆಗೆ
ಒಳ್ಳೆ ಗುಣಮಟ್ಟದ ಪಶು ಆಹಾರ ಸಪ್ಲೈ ಆಗ್ತಾ ಇದೆ. ಬಂದಿದೆಯಾ? ನೀವು ಈ ಸರಿ ತಗೊಂಡ್ರೆ ಗೊತ್ತಾಗ್ತದೆ ನಿಮ್ಗೆ. ನಾನೇ ಕ್ರಾಸ್ ಚೆಕ್ ವೆರಿಫೈ ಮಾಡ್ತಾ ಇರೋದನ್ನ. ನೀವು 1 ಲೀಟರ್ ಹಾಲು ಕರಿತಕ್ಕಂಥ ಹಸುಗೆ ಹಿಂಡಿ ಬೂಸ ಇಡಬೇಡಿ, 400 ಗ್ರಾಮ್ ಫೀಡ್ ಇಡಬೇಕು. ಒಣ ಫೀಡ್ ಅನ್ನು ಹಾಕ್ಬೇಕು. ಒಣ ಫೀಡ್ ಅನ್ನು ಹಾಕಿದ್ರೆ 100% 3.5 ಮೇಲೆ 4 ವರೆಗೂ ಕೂಡ 4.45 ವರೆಗೂ ಕೂಡ ಫ್ಯಾಟ್ ಬರ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಯಾವ ಅವ್ರ ಹೆಸರು ಬರ್ಕೋಬೇಕು, ರೈತರ ಹೆಸರು ಬರ್ಕೊಂಡು ನನಗೆ ಕಳಿಸಿ, ನಾನು ಅದಕ್ಕೆ ಹರೀಶನ ಡಾಕ್ಟರ್ನ ಕಳಿಸ್ಕೊಡ್ತೀನಿ. ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು, ಹಸುಗೆ ವಿಶೇಷವಾಗಿ ಟ್ರೀಟ್ಮೆಂಟ್ ಮಾಡಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ, ನಿಮ್ಮ ಜೊತೆ ಬೆಂಗಳೂರು ಡೈರಿ ಇದೆ, ನಿಮ್ಗೆ ಖಂಡಿತವಾಗಿ ಕೂಡ ಒಳ್ಳೇದನ್ನ ಮಾಡ್ತೀವಿ. ಯಾರು ಲೋನ್ ಬೇಕು ಹಸುಗಳು ಸಾಕಾಣಿಕೆ ಮಾಡಿ 15 ಲಕ್ಷ ಲೋನ್ ಕೊಡ್ತಾ ಇದೀವಿ. ವರ್ಷಕ್ಕೆ 3% ಇಂಟ್ರೆಸ್ಟ್ ಲೋನ್ ಅಪ್ಲಿಕೇಶನ್ ಕೊಡಿ. ಎವ್ರಿ ವೀಕ್ ಎವ್ರಿ ಮಂತ್ ಸಾಲ ಮೇಳ ಮಾಡ್ತಾ ಇದೀವಿ ನಾವು. ಅದು ಉಪಯೋಗ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಷ್ಟೊತ್ತು ಕೂಡ ನೀವೆಲ್ಲ ಎಷ್ಟೇ ಕೆಲಸಗಳಿದ್ರು ಕೂಡ ಒತ್ತಡದಲ್ಲಿ ಬಂದು ಕೂತಿದ್ದೀರಿ. ನಿಮ್ಗೆಲ್ಲ ಕೂಡ ಬೆಂಗಳೂರು ಡೈರಿ ವತಿಯಿಂದ ಧನ್ಯವಾದಗಳು ತಿಳಿಸ್ತಾ ಇದೀವಿ. ಸರ್ಕಾರ ಮಾನದಂಡ ಕೊಟ್ಟಿರ್ತಕ್ಕಂಥದ್ದು ಯಾವ್ಯಾವ ನಿಧಿಗಳು ಇಡಬೇಕು ಅಂತಕ್ಕಂಥದ್ದು ಒಂದು. ಎರಡನೇದು, ನಾವು ಖರ್ಚು ವೆಚ್ಚ ತೆಗೆದಿರ್ತಕ್ಕಂಥ ಹಾಲು ಮಾರಾಟ ಏನ್ ಬಂದಿದೆಯಲ್ಲ, ನಿಮ್ಗೇನು ಓವರ್ ಆಲು ಕೊಡ್ತೀವಲ್ಲ ಆ ದುಡ್ಡಲ್ಲೇ ತೆಗೆದಿರ್ತಕ್ಕಂಥದ್ದು. ಎಷ್ಟೆಷ್ಟು % ತೆಗಿಬೇಕು ಅಂತೇಳಿ ಸಹಕಾರ ಇಲಾಖೆ ನಿಬಂಧನೆಗಳಿದೆ, ಅದ್ರ ಪ್ರಕಾರ ತೆಗಿತಾರೆ. ಇದು ಎಲ್ಲೂ ಹೋಗೋದಿಲ್ಲ, ಈ ದುಡ್ಡು ನಿಮ್ಮ ಡೈರಿಯಲ್ಲೇ ಇರ್ತದೆ. ಆದ್ರೆ ಆ ನಿಧಿಗಳಂತ ಇಟ್ಟಿರ್ತೀವಿ ಅಷ್ಟೇ. ನಿಮಗೆ ಲಾಭ ಕೊಡಕ್ ಮೊದಲು ಆ ನಿಧಿಗಳಲ್ಲಿ ಇಟ್ಟು ಉಳಿಕೆದ್ನ ಲಾಭ ಕೊಡಬೇಕು ಅಂತೇಳಿ ಸಹಕಾರ ಇಲಾಖೆ ನಿಬಂಧನೆಗಳಿದೆ. ಅದ್ರ ಪ್ರಕಾರವಾಗಿ ಆ ಕಾಯ್ದೆ ಪ್ರಕಾರವಾಗಿ ಇರಬೇಕು. ಒಂದ್ ವೇಳೆ ಕಾಯ್ದೆ ವಿರುದ್ಧವಾಗಿ ನೀವು ನಡ್ಕೊಂಡ್ರೆ ನಿಮ್ಮ ಸೊಸೈಟಿನ ಸೂಪರ್ ಸೀಡ್ ಮಾಡ್ತಾರೆ, ARCS ಅವ್ರು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಆ ಕಾರಣಕ್ಕಾಗಿ ಅದ್ರ ಪ್ರಕಾರನೇ ಮಾಡಬೇಕು. ನಾವು ಸರ್ಕಾರದ ರೂಲು, ಸರ್ಕಾರದ ಬೈಲಾ, ARCS ಬೈಲಾ, ಅದನ್ನ 3 ಕೂಡ ಫಾಲೋ ಮಾಡಬೇಕು ಅಂತೇಳಿ ಸ್ಟ್ರಿಕ್ಟ್ ಆದೇಶ ಮಾಡಿದೀವಿ. ಅದ್ರ ಪ್ರಕಾರನೇ ಮಾಡಬೇಕು. ಯಾವುದೇ ಸೆಕ್ರೆಟರಿ ಇಷ್ಟ ಬಂದಂಗೆ, ಅಧ್ಯಕ್ಷ ಇಷ್ಟ ಬಂದಂಗೆ, ಕಾರ್ಯಕಾರಿ ಮಂಡಳಿ ಇಷ್ಟ ಬಂದಂಗೆ ಮಾಡೋದಕ್ಕೆ ಆಗೋದಿಲ್ಲ. ಇಷ್ಟು ವರ್ಷದಲ್ಲಿ ಸೊಸೈಟಿ ಹೊಸ ಸಂಘಕ್ಕೆ ಅದರಿಂದ ಯಾರನ್ನು ಫ್ರೀ ಕೊಟ್ಟಿಲ್ಲ ಸಿಸ್ಟಮ್. ಈ ಹೊಸದಾಗಿ ನಿರ್ದೇಶಕರು ಬಂದ ಮೇಲೆ ಹೊಸ ಸಂಘ ಆದೋಕೆ ಸಿಸ್ಟಮ್ ಫ್ರೀ. 4 ವರ್ಷ 5 ವರ್ಷ ಆಗೋದು ಈಗ 4 ಲಕ್ಷ ತಿಂದ್ರೆ 5 ವರ್ಷ ಆಗೋದು ಟೋಟಲ್. ಕೊಡಿ ಇವಾಗ ಕೊಡಿ, ಸರಿ ಕೊಡಿ. ಮನೆ ತನಕ ಬಂದಿದ್ದೆ, ಫೋನ್ ಮಾಡಿದೆ. ಇನ್ನೂ